ಮುಖ್ಯಮಂತ್ರಿಗಳಿಗೆ ರಾಜ್ಯದ ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಅಧಿಕಾರ ಅಂತಕ್ಕಂಥದ್ದು ಭಗವಂತ ಏನು ನೀಡಿದ್ದಾನೆ. ಈಗಾಗಲೇ ನೀವು 2ನೇ ಬಾರಿ ಮುಖ್ಯಮಂತ್ರಿ ಏನಿದ್ದೀರಿ. ಒಂದು ನಿಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ನಾಡಿನ ಜನತೆ ಕೊಟ್ಟಿರ್ತಕ್ಕಂಥ ಈ ಅಧಿಕಾರವನ್ನು ನಿಮ್ಮ ದುರಹಂಕಾರದ ಮಾತುಗಳೇನಿದೆ ಎಲ್ಲೆ ಮೀರಿ ಮಾತನಾಡ್ತಾ ಇದ್ದೀರಿ. ಅದನ್ನು ಸ್ವಲ್ಪ ಬದಿಗಿಟ್ಟು ಈ 2ನೇ ಬಾರಿಯ ಮುಖ್ಯಮಂತ್ರಿಯಾಗಿ ಒಂದು ಕೊನೆಯ ಅಂತ ನಿಮ್ಮ ರಾಜಕೀಯ ಜೀವನದಲ್ಲಿ ಒಂದು ನಾಡಿನ ಜನತೆಗೆ ನೀವು ಏನು ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತಕ್ಕಂಥನ್ನು ಉಳಿಸಿ ಹೋಗ್ತಕ್ಕಂಥದ್ದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ಮುಂದೆ ನಾನು ಈ ಸಭೆಯ ಮುಖಾಂತರ ನಾಡಿನ ಜನತೆಗೆ ಕೇಳ್ತೇನೆ, ನುಡಿದಂತೆ ನಡೆದಿದ್ದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನುಡಿದಂತೆ ನಡೆದಿದ್ದೇವೆ ಹೇಳ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ ಮಾಧ್ಯಮಗಳ ಪತ್ರಿಕೆಗಳು ತೆಗೆದರೆ ಎಲ್ಲ ಪತ್ರಿಕೆಯ ಮುಖಪುಟದಲ್ಲಿ ಅವರ ಭಾವಚಿತ್ರಗಳು ಮತ್ತು 5 ಗ್ಯಾರಂಟಿ. ನುಡಿದಂತೆ ನಡೆದಿದ್ದೇವೆ, ಇದು ಹೊರತುಪಡಿಸಿ ಮತ್ತೊಂದಿಲ್ಲ. ವಿಜಯೇಂದ್ರ ಅವರು ಈಗ ಮಾತನಾಡ್ತಾ ರಾಜ್ಯದಲ್ಲಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯ ಬಗ್ಗೆ ಕೆಲವು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಸರ್ಕಾರ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಟ್ಟಿಲ್ಲ ಅಂತ, NDRFನಿಂದ ಹಣ ಕೊಟ್ಟಿಲ್ಲ ಅಂತಾರೆ. ಅದು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು 15 ಬಾರಿ ಈ ರಾಜ್ಯದ ಹಣಕಾಸು ಇಲಾಖೆಯನ್ನು ನಿರ್ವಹಣೆ ಮಾಡಿರ್ತಕ್ಕಂಥ 15 ಬಾರಿ ಆರ್ಥಿಕ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾವೊಂದು ಹಣಕಾಸು ಆಯೋಗವನ್ನು ರಚನೆ ಮಾಡ್ತಕ್ಕಂಥ ನಿರ್ಧಾರ ಕೇಂದ್ರ ಸರ್ಕಾರ 1952ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ರು. ಯಾವೊಂದು ರಾಜ್ಯಗಳಿಗೆ ಹಂಚಿಕೆಗಳನ್ನು ಮಾಡಬೇಕು ಕೇಂದ್ರ ಸರ್ಕಾರದ ಹಣವನ್ನು ಅಂತಕ್ಕಂಥದ್ದು 1952ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ. ಜನತೆಯ ಮುಂದೆ ಪದೇ ಪದೇ ಹೇಳ್ತಾ ಇದ್ದಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಇನ್ನೇನು ಕೆಲವು ಘೋಷಣೆಗಳನ್ನು ಕೂಗಿದ್ದಾರೆ. 2013 ಈ ನಾಡಿನಲ್ಲಿ ಮುಖ್ಯಮಂತ್ರಿ ಆಗಬೇಕಾದರೆ ಬಳ್ಳಾರಿಯಿಂದ ಕೂಡಲ ಸಂಗಮಕ್ಕೆ ಉತ್ತರ ಕರ್ನಾಟಕದ ಕೃಷ್ಣಾ ನೀರಾವರಿಯ ಹೆಸರಿನಲ್ಲಿ ಪಾದಯಾತ್ರೆ ಮಾಡಿದರು. ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತಕ್ಕಂಥ ಘೋಷಣೆ ಕೂಗಿದ್ರು. 5 ವರ್ಷ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಪೂರ್ಣ ಅವಧಿಗೆ ಅಧಿಕಾರ ನಡೆಸಿದ್ದೀರಿ ಸಿದ್ದರಾಮಣ್ಣ ಅವರೇ. ಹೇಳಿ, ಉತ್ತರ ಕರ್ನಾಟಕದ ಆ ಕೃಷ್ಣಾ ನದಿಯ ನೀರಿನ ಹಂಚಿಕೆ ನಮ್ಮ ರಾಜ್ಯಕ್ಕೆ ಏನಾಗಿದೆ, ಎಷ್ಟರ ಮಟ್ಟಿಗೆ ಆ ನೀರನ್ನು ನೀವು ಉಪಯೋಗ ಮಾಡ್ಕೊಳ್ತಕ್ಕಂಥದ್ರಲ್ಲಿ ನಿಮ್ಮ ಪಾದಯಾತ್ರೆಯ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತ ಏನು ಹೊರಟಿದ್ದೀರಿ, ಅದು ಕೃಷ್ಣ ಕಡೆಗೆ ಹೋಯ್ತು ನಿಮ್ಮ ಪಾದಯಾತ್ರೆ, ಕಾಂಗ್ರೆಸ್ ನಡಿಗೆದು ಅದು ಆಂಧ್ರ ಕಡೆಗೆ ಹೋಯ್ತು ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೀನಿ. ನಮಗೆ ಕೊಟ್ಟಿರ್ತಕ್ಕಂಥ ನೀರು ನಮ್ಮ ಹಕ್ಕು, ಉಪಯೋಗ ಮಾಡ್ಕೊಳ್ತಕ್ಕಂಥದ್ರಲ್ಲಿ 2ನೇ ಏನೋ ಒಂದು ಟ್ರಿಬ್ಯುನಲ್ ಇವತ್ತು ನಮಗೆ ತೀರ್ಪು ಕೊಟ್ಟಿದ್ದಾರೆ. 2013ನೇ ಇಸ್ವಿನಲ್ಲಿ ಬಂದಂಥ ತೀರ್ಪು 130 TMC ನೀರನ್ನು ಉಪಯೋಗ ಮಾಡಬೇಕು ಆ ಉತ್ತರ ಕರ್ನಾಟಕದ ಭಾಗದ ರೈತರಿಗೋಸ್ಕರವಾಗಿ. ಆದರೆ ಎಷ್ಟರ ಮಟ್ಟಿಗೆ ಇವತ್ತು ನೀವು ಯಶಸ್ಸು ಕಂಡು